ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನವೋದಯ ಸೈನಿಕ್ ಮುರಾರ್ಜಿ HYT ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮೆಂಟಲ್ ಎಬಿಲಿಟಿ ಸೀರೀಸ್ 6 ಟಾಪಿಕ್ ಬಂದು ಜಾಮಿಟ್ರಿಕಲ್ ಫಿಗರ್ ಕಂಪ್ಲೀಷನ್, ಕನ್ನಡದಲ್ಲಿ ಕತ್ತರಿಸಿದ ಭಾಗ ಚಿತ್ರಿಸುವುದು. ನೋಡಿ, ಈ ಟಾಪಿಕ್ ಮೇಲೆ ಟ್ರೆಂಡ್ ಅನಾಲಿಸಿಸ್ ನೋಡೋಣ. ಟ್ರೆಂಡ್ ಅನಾಲಿಸಿಸ್ ಅಂದರೆ ಏನು ಅಂತ ಹೇಳಿದ್ರೆ, ಈ ಟಾಪಿಕ್ಕಿಂದ ಎಷ್ಟೆಷ್ಟು ಕ್ವಶನ್ಸ್ ಕೇಳಿದ್ದಾರೆ ಪ್ರತಿ ಇಯರ್ನು ನಾವು ಫಸ್ಟು ಈ ಅನಾಲಿಸಿಸ್ ಮಾಡಿದ್ರೆ 2026ಗೆ ಯಾವ ಥರ ಕ್ವಶನ್ ಕೇಳ್ತಾರೆ, ಎಷ್ಟು ಕ್ವಶನ್ ಕೇಳ್ತಾರೆ ಅಂತ ನಮಗೊಂದು ಐಡಿಯಾ ಬಂದ್ಬಿಡುತ್ತೆ. ನಾವು ಯಾವತ್ತು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀತಾ ಇದ್ದೀವಿ ಅಂತ ಹೇಳಿದ್ರೆ ಫಸ್ಟು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಟ್ರೆಂಡ್ ಅನಾಲೈಸಿಸ್ನ ನಾವು ಚೆಕ್ ಮಾಡಬೇಕು. ಅದಕ್ಕೆ ಆಗಿ ಈ HYT ಕ್ಲಾಸನ್ನು ಮಾಡಿರೋದು. ಪ್ರತಿಯೊಂದನ್ನು ನಾವು ಇಲ್ಲಿ ಹೇಳ್ಕೊಡ್ತೀವಿ. ಟ್ರೆಂಡ್ ಅನಾಲೈಸಿಸ್ ಅಂದರೆ ಏನು, ಯಾವ್ಯಾವ ಕ್ವಶನ್ ಓದಬೇಕು, ಯಾವ ಥರ ಕ್ವಶನ್ ಓದಿದ್ರೆ ಎಕ್ಸಾಮ್ಗೆ ಬರುತ್ತೆ ಅಂತ ನಾವು ಪರ್ಫೆಕ್ಟಾಗಿ ಹೇಳ್ತೀವಿ. ಅದಕ್ಕಾಗಿ ನೀವು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೋಡಿ, ಟ್ರೆಂಡ್ ಅನಾಲೈಸಿಸ್ 2025ಯಲ್ಲೂ 4 ಕ್ವಶನ್ ಕೇಳಿದ್ದಾರೆ ಜಾಮಿಟ್ರಿಕಲ್ ಫಿಗರ್ ಕಂಪ್ಲೀಷನಿಂದ. 2024 ಫಸ್ಟ್ ಫೇಸ್ 4 ಕ್ವಶನ್ ಕೇಳಿದ್ದಾರೆ. 2024 ಸೆಕೆಂಡ್ ಫೇಸಲ್ಲೂ 4 ಕ್ವಶನ್ ಕೇಳಿದ್ದಾರೆ. 23ಯಲ್ಲೂ 4 ಕ್ವಶನ್ ಕೇಳಿದ್ದಾರೆ. 22ಅಲ್ಲೂ 4 ಕ್ವಶನು, 21ಅಲ್ಲೂ 4 ಕ್ವಶನು. ಅದಕ್ಕಾಗಿ ನೋಡಿ, ಟ್ರೆಂಡ್ ಅನಾಲೈಸಿಸ್ ಏನಂತ ಬರ್ತಿದೆ ಇಲ್ಲಿ ಕ್ವಶನ್ ಕೇಳಿರೋದು. ಪ್ರತಿ ವರ್ಷ ಅವರು 4 ಕ್ವಶನ್ ಕೇಳಿದ್ದಾರೆ. 2026ಅಲ್ಲೂ ಕೂಡ ಜಾಮಿಟ್ರಿಕಲ್ ಫಿಗರ್ ಕಂಪ್ಲೀಷನಲ್ಲೂ 4 ಕ್ವಶನ್ ಕೇಳ್ತಾರೆ. ಇದು 100%. 4 ಕ್ವಶನ್ ಯಾವ ಥರ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ನಾವು ಪ್ರತಿನಿತ್ಯ ನಾವು ದಿವಸಕ್ಕೆ 5ರಿಂದ 6 ಈ ಟಾಪಿಕ್ಕಿಂದ ನಾವು ಸಾಲ್ವ್ ಮಾಡಬೇಕು. ನಾವು ಡಯಾಗ್ರಾಮ್ ಹಾಕಿ ಸಾಲ್ವ್ ಮಾಡಿ ಅದು ಸಕ್ಸಸ್ ಆಗೋಕ್ಕೆ ಬೇಗ ಸಾಧ್ಯ. ಓಕೆ, ನೋಡೋಣ ಬನ್ನಿ, ಕ್ವಶನ್ ಓದ್ಬಿಟ್ಟು ಸಾಲ್ವ್ ಮಾಡೋಣ. ಈಗ ಕ್ವಶನ್ ಏನಿದೆ ಅಂತ ನೋಡೋಣ ನಾವು. ಡೈರೆಕ್ಷನ್ ಇನ್ ಅ ಗಿವನ್ ಕ್ವಶನ್ಸ್ 4 questions A, B, C and D have been given in each question. Of these 4 figures, 3 figures are similar in some way and 1 figure is different. Select the figure which is different. ನೋಡಿ, ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ. ಆ ಡಯಾಗ್ರಾಮಲ್ಲಿ ಒಂದು ಸ್ವಲ್ಪ ಆ ಡಯಾಗ್ರಾಮ್ ಕ್ವಶನಲ್ಲಿರೋ ಡಯಾಗ್ರಾಮು ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದರೆ ಒಂದು ಸ್ವಲ್ಪ ಪಾರ್ಟು ಕೊಟ್ಟಿರಲ್ಲ. ಆ ಕೊಟ್ಟಿರಲ್ವಲ್ಲ ಡಯಾಗ್ರಾಮು, ಅದು ಬಂದು ಆಪ್ಷನಲ್ಲಿರುತ್ತೆ. ಸಿಂಪಲಾಗಿ ನಾನು ಹೇಳ್ಕೊಡ್ತೀನಿ, ಮಾಡ್ತಾ ಎಕ್ಸಾಂಪಲ್ ಸಮ್ಸ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಫಸ್ಟ್ ಕ್ವಶನ್ನ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಇದು ಕ್ವಶನ್ ಡಯಾಗ್ರಾಮ್, ಇದು ಆನ್ಸರ್ ಡಯಾಗ್ರಾಮ್ಸ್. ಓಕೆನಾ? ನೋಡಿ, ಕ್ವಶನ್ ಡಯಾಗ್ರಾಮ್ ನೋಡಿ, ಒಂದು ಪಾರ್ಟು ಮಿಸ್ಸಿಂಗ್ ಇದೆ. ನೋಡಿ, ಈ ಪಾರ್ಟು ಮಿಸ್ಸಿಂಗ್ ಇದೆ. ಈ ಪಾರ್ಟ್ನ ನಾವು ಆಪ್ಷನಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಷ್ಟೇ ಕಾನ್ಸೆಪ್ಟು. ಆರಾಮಾಗಿ ಮಾಡ್ಬೋದು. ನಾನು ನೀಟಾಗಿ ಹೇಳ್ಕೊಡ್ತೀನಿ. ಕ್ಲಾಸ್ನ ಒಂದು ಬುಕ್ ಇಟ್ಕೊಳ್ಳಿ, ಹಾಗೆ ಒಂದು ಪೆನ್ ಇಟ್ಕೊಂಡು, ಪೆನ್ಸಿಲ್ ಆರ್ ಪೆನ್ ಇಟ್ಕೊಂಡು ನೀವು ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಬೇಕು. ಈ ಥರ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ನೋಡಿ, ಈ ಡಯಾಗ್ರಾಮ್ ಬಂದ್ಬಿಟ್ಟು ಸ್ಕ್ವಯರ್ ಶೇಪಲ್ಲಿ ಇದೆ. ನೋಡಿ, ಸ್ಕ್ವಯರ್ ಶೇಪಲ್ಲಿ ಇದೆಯಾ? ನೋಡಿ, ಹಾಗೆ ಡಯಾಗ್ರಾಮ್ ನನ್ನ ಜೊತೆ ಡ್ರಾ ಮಾಡಿ. ನೋಡಿ, ಈ ಪಾರ್ಟ್ ನೋಡಿದ್ರಾ? ಈ ಪಾರ್ಟ್ ಎಲ್ಲಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಆಪ್ಷನಲ್ಲಿ. ನೋಡಿ, ಸೇಮ್ ಡಯಾಗ್ರಾಮ್, ಇದೇ ಆನ್ಸರು. ಈ ಪಾರ್ಟ್ನ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಆಪ್ಷನ್ ಬಂದು ಬಿ. ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆಪ್ಷನ್ ಬಂದು ಬಿ. ಈ ಥರ ನೀವು ಅಭ್ಯಾಸ ಮಾಡಿದ್ರೆ ದಿವಸ ನೀವು 101% ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಮುರಾರ್ಜಿ ಆಗಿರ್ಬೋದು, ಈ ಮೆಂಟಲ್ ಎಬಿಲಿಟಿ ಟಾಪಿಕ್ನ ಆರಾಮಾಗಿ ನೀವು ಕ್ರ್ಯಾಕ್ ಮಾಡ್ತೀರಾ. ಓಕೆನಾ? ಅರ್ಥ ಆಯ್ತಾ? ಡಯಾಗ್ರಾಮ್ ಅಲ್ಲೇ ಕೊಟ್ಟಿರ್ತಾರೆ, ನಾವು ನೀಟಾಗಿ ಡಯಾಗ್ರಾಮ್ನ ಸ್ಕೆಚ್ ಮಾಡಿ ಆನ್ಸರ್ ಮಾಡಬೇಕಷ್ಟೇ. ಬನ್ನಿ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ನೀವು ಎಕ್ಸಾಂಪಲ್ ಸಮ್ಸ್ ಮಾಡ್ತಾ ನಿಮ್ಗೊಂದು ಐಡಿಯಾ ಬರುತ್ತೆ. ನೋಡಿ, ಸೆಕೆಂಡ್ ಕ್ವಶನ್ ಏನಿದೆ, ಇದು ಸ್ಕ್ವಯರ್ ಶೇಪಲ್ಲಿರೋ ಡಯಾಗ್ರಾಮು. ನೋಡಿ, ನೋಡಿದ್ರಾ? ಈಗ ಇನ್ನರ್ ಡಯಾಗ್ರಾಮ್ನ ನೀವು ಡ್ರಾ ಮಾಡಬೇಕು. ನೋಡಿ, ಈ ಶೇಪ್ನ ಆರಾಮಾಗಿ ಫೈಂಡ್ ಔಟ್ ಮಾಡಿ ಹಿಂಗೆ ಡ್ರಾ ಮಾಡಿ ಇದೇ ಶೇಪ್ನ ನೀವು ಫೈಂಡ್ ಔಟ್ ಮಾಡಬೇಕು. ಎಲ್ಲಿದೆ ನೋಡಿ ಈ ಶೇಪು? ಆನ್ಸರಲ್ಲಿ ಈ ಒಂದು ಪಾರ್ಟು ಎಲ್ಲಿದೆ ನೋಡಿ, ಅದೇ ಆನ್ಸರ್. ನೋಡಿ, ಎ ಅಲ್ಲ, ಬಿ ಅಲ್ಲ, ಸಿ ಇಸ್ ದ ರೈಟ್ ಆನ್ಸರ್. ಸಿ ಕರೆಕ್ಟ್ ಉತ್ತರ. ನೋಡಿ, ಇಷ್ಟೇ. ಆ ಡಯಾಗ್ರಾಮ್ ಕೊಟ್ಟಿರ್ತಾರಲ್ಲ, ಆ ಡಯಾಗ್ರಾಮ್ನ ನೀವು ಪರ್ಫೆಕ್ಟಾಗಿ ನೀವು ಒಂದ್ಸಲಿ ಡ್ರಾ ಮಾಡಬೇಕು. ಆಫ್ ಡಯಾಗ್ರಾಮ್ ಕೊಟ್ಟಿರ್ತಾರೆ, ನೀವು ಫುಲ್ ಡಯಾಗ್ರಾಮ್ನ ಡ್ರಾ ಮಾಡಿದ್ರೆ ಆನ್ಸರ್ ಸುಲಭವಾಗಿ ಸಿಕ್ಕುತ್ತೆ. ಆ ಡಯಾಗ್ರಾಮ್ ಡ್ರಾ ಮಾಡೋದು ಈಸಿ ವೇ. ಓಕೆನಾ? ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ, ನೀಟಾಗಿ ಕಲ್ತ್ಕೊಳ್ಳಿ. ಬನ್ನಿ ಇವಾಗ ಥರ್ಡ್ ಕ್ವಶನ್ಗೆ ಹೋಗೋಣ. ನೋಡಿ, ಥರ್ಡ್ ಕ್ವಶನ್ ಬಂದು ಡಯಾಗ್ರಾಮ್ ಡ್ರಾ ಮಾಡಿ. ಕ್ವಶನಲ್ಲಿರೋ ಡಯಾಗ್ರಾಮೇ ಡ್ರಾ ಮಾಡಬೇಕು. ನೋಡಿ, ಅದು ಯಾವ ಶೇಪ್ ಇದೆ ಆ ಶೇಪಲ್ಲಿ ನೀವು ನೋಡಿ, ಇದು ಸ್ಕ್ವಯರ್, ನಿಯರ್ ಟು ಸ್ಕ್ವಯರ್. ನೋಡಿ, ಡಯಾಗ್ರಾಮ್ ಡ್ರಾ ಮಾಡಿ. ಇವಾಗ ಇನ್ನರ್ ಡಯಾಗ್ರಾಮ್ ಡ್ರಾ ಮಾಡಿ.
ನೋಡಿ ಈ ಥರ ಡಯಾಗ್ರಾಮ್ ಎಲ್ಲಿದೆ ಆಪ್ಷನಲ್ಲಿ ಅದೇ ಆನ್ಸರ್. ನೋಡಿದ್ರಾ? ನೋಡಿ ನಾವೇನು ಜಾಸ್ತಿ ಕಷ್ಟಪಡೋದೇ ಬೇಡ, ಡಯಾಗ್ರಾಮ್ನ ಮಾತ್ರ ನಾವು ದಿವಸ ಡ್ರಾ ಮಾಡ್ತಾ ಇದ್ರೆ 101% ನೀವು ಪರ್ಫೆಕ್ಟಾಗಿ ಕಲ್ತ್ಕೋದಿರಿ. ನೋಡಿ ಆಪ್ಷನ್ ಹೇಳಿ, ನೀವೇ ಆಪ್ಷನ್ ಹೇಳಿ. ನೋಡಿ ಇದಕ್ಕೆ ಕರೆಕ್ಟ್ ಉತ್ತರ ಬಂದ್ಬಿಟ್ಟು ಎ. ಓಕೆ, ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲ. ಓಕೆ, ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಡಯಾಗ್ರಾಮ್ ಡ್ರಾ ಮಾಡಿ ಬೇಗ, ಸಿಂಪಲಾಗಿ ಡ್ರಾ ಮಾಡಬೇಕು. ನೋಡಿ ಆಲ್ರೆಡಿ ಸ್ಕ್ವಯರ್ ಪೊಸಿಷನಲ್ಲಿ ಇದೆಯಾ? ನೋಡಿ ನೀವೇನು ಮಾಡಬೇಕು, ಎಕ್ಸ್ಟ್ರಾ ಲೈನಿಂಗ್ ಹಾಕಿ ಆ ಆಫ್ ಡಯಾಗ್ರಾಮ್ ಮೇಲೆ ಡ್ರಾ ಮಾಡಿ, ನಿಮ್ಗೊಂದು ಡಯಾಗ್ರಾಮ್ ಸಿಗುತ್ತೆ, ಅದೇ ಆನ್ಸರ್. ನೋಡಿ ಈ ಡಯಾಗ್ರಾಮ್ ಎಲ್ಲಿದೆ ನೋಡಿ, ಈ ಆಫ್ ಡಯಾಗ್ರಾಮು ಆಪ್ಷನಲ್ಲಿ ಎಲ್ಲಿದೆ ನೋಡಿ, ಅದೇ ಉತ್ತರ. ನೋಡಿ ಬಿ ಅಲ್ಲ, ಡಿ ಅಲ್ಲ, ಬಿ ಎ ಅಲ್ಲ, ಬಿ ಅಲ್ಲ, ಡಿ ಅಲ್ಲ, ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ ಫಿಫ್ತ್ ಕ್ವಶನ್ ನೋಡಿ, ಡಯಾಗ್ರಾಮ್ ಡ್ರಾ ಮಾಡಿ. ನನ್ನ ಜೊತೆ ಡಯಾಗ್ರಾಮ್ ಡ್ರಾ ಮಾಡಿದ್ರೆ ಮಾತ್ರ ನಿಮಗೆ ಪ್ರಾಕ್ಟೀಸ್ ಆಗೋದು. ನೋಡಿ ಸರ್ಕಲ್ ಹಾಕಿ, ಇದಕ್ಕೆ ಯಾವ ಶೇಪ್ ಇದೆ ಆ ಶೇಪಲ್ಲೇ ಸರ್ಕಲ್ ಹಾಕಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ ಈ ಶೇಪ್, ಈ ಥರ ಶೇಪ್ ಎಲ್ಲಿದೆ ನೋಡಿ ಆಪ್ಷನಲ್ಲಿ, ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ನೋಡಿ ಈ ಥರ ಶೇಪ್ ಕರೆಕ್ಟಾಗಿ ಎಲ್ಲಿದೆ ನೋಡಿ, ಅಬ್ಸರ್ವ್ ಮಾಡ್ಬೇಕು ನೀವು. ನೋಡಿ ಆನ್ಸರ್ ಎ. ಸೇಮ್ ಶೇಪ್ ಇದೆಯಾ? ಸೇಮ್ ಶೇಪ್ ಇಲ್ಲೇ ಇದೆಯಾ? ನೋಡಿ ನೋಡಿ ಇಲ್ಲೂ ಸೇಮ್ ಡಯಾಗ್ರಾಮಾ. ಈ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಬಿ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆನ್ಸರ್ ಬಂದು ಎ. ಬನ್ನಿ ನೆಕ್ಸ್ಟ್ ಕ್ವಶನ್. ಸಿಕ್ಸ್ತ್ ಕ್ವಶನ್ ನೋಡಿ, ಡಯಾಗ್ರಾಮ್ ಹಾಕಿ, ಡಯಾಗ್ರಾಮ್ ಮೇಲೆ ಡ್ರಾ ಮಾಡಿರಿ. ಡಯಾಗ್ರಾಮ್ ಹಾಕಿ, ನೋಡಿ ಸ್ಕ್ವಯರ್ ಡಯಾಗ್ರಾಮ್ ಹಾಕಿ ಇದಕ್ಕೆ. ಬನ್ನಿ ಇವಾಗ ಇನ್ನರ್ ಡಯಾಗ್ರಾಮ್ ಡ್ರಾ ಮಾಡಿ. ಈ ಥರ ಎಲ್ಲಿದೆ ನೋಡಿ, ಅದೇ ಆನ್ಸರ್. ನೋಡಿ ಎಲ್ಲಿದೆ ಅಬ್ಸರ್ವ್ ಮಾಡಿ. ಡಿ ಅಂತೂ ಅಲ್ಲ, ಸಿ ನೋಡಿ ಸಿನೂ ಅಲ್ಲ, ಬಿ ನೋಡಿ ಬಿನೂ ಅಲ್ಲ. ಎ ಇಸ್ ದ ಕರೆಕ್ಟ್ ಡಯಾಗ್ರಾಮ್. ಎ ಇಸ್ ದ ಕರೆಕ್ಟ್ ಡಯಾಗ್ರಾಮ್. ನೋಡಿದ್ರಾ? ನೋಡಿ ಇನ್ನರ್ ಡಯಾಗ್ರಾಮ್ನ ನೀವು ಫೈಂಡ್ ಔಟ್ ಮಾಡಬೇಕು. ಇಷ್ಟೇ ಸಿಂಪಲ್. ಇದು ಕಷ್ಟನಾ ನಿಮಗೆ? ನಿಮಗೆ ಎಷ್ಟೇ ಕಷ್ಟ ಇರಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ತಿರ್ಗಾ ಪಾಠ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 7th ಕ್ವಶನ್ ನೋಡಿ. ನೋಡಿ ಡಯಾಗ್ರಾಮ್ ಸರ್ಕಲ್ ಇದೆ, ನೀವು ಫುಲ್ ಸರ್ಕಲ್ನ ಡ್ರಾ ಮಾಡಿ. ಫಸ್ಟು ಫುಲ್ ಸರ್ಕಲ್ನ ಡ್ರಾ ಮಾಡಿದ್ರ ಇನ್ನರ್ ಡಯಾಗ್ರಾಮ್ನ ಡ್ರಾ ಮಾಡಿ. ಇವಾಗ ನೋಡಿ ಈ ಪಾರ್ಟ್ನ ಹುಡುಕ್ಬೇಕು ನೀವು. ಸೇಮ್ ಆ್ಯಸ್ ಇಲ್ಲೇ ಇರುತ್ತೆ ನೋಡಿ, ನಿಮ್ಗೆ ಇಲ್ಲೇ ಡಯಾಗ್ರಾಮಲ್ಲೇ ಗೊತ್ತಾಗ್ಬಿಡುತ್ತೆ ಆನ್ಸರು. ನೋಡಿ ಈ ಪಾರ್ಟ್ ಎಲ್ಲಿದೆ ನೋಡಿ, ಈ ಡ್ರಾ ಮಾಡ್ತಿರೋ ಪಾರ್ಟ್, ಇವಾಗ ಡ್ರಾ ಮಾಡ್ತಿರೋ ಪಾರ್ಟು ಆನ್ಸರಲ್ಲಿ ಎಲ್ಲಿದೆ ನೋಡಿ. ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆನ್ಸರ್ ಬಿ. ಓಕೆನಾ? ಆನ್ಸರ್ ಬಿ. ಓಕೆ, ಸಿಂಪಲ್. ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಡಯಾಗ್ರಾಮ್ ಮೇಲೆ ತಿದ್ದಾದ್ಮೇಲೆ ಇನ್ನರ್ ಡಯಾಗ್ರಾಮ್ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಬನ್ನಿ 8th ಕ್ವಶನ್ಗೆ ಹೋಗೋಣ. ನೋಡಿ 8th ಕ್ವಶನ್ ನೋಡಿ, ಡ್ರಾ ಮಾಡಿ, ನನ್ನ ಜೊತೆ ಡ್ರಾ ಮಾಡಿ. ನೋಡಿ ಇದು ಸ್ಕ್ವಯರ್ ಇರೋ ಪೊಸಿಷನ್ನು. ಓಕೆ, ನೋಡಿ ಡ್ರಾ ಮಾಡಿ. ಡ್ರಾ ಮಾಡಾದ್ಮೇಲೆ ಇನ್ನರ್ ಡಯಾಗ್ರಾಮ್ ಡ್ರಾ ಮಾಡಿ. ನೋಡಿ ಎ ಅಲ್ಲ, ಸಿ ಅಲ್ಲ, ಡಿ ಅಲ್ಲ, ಆನ್ಸರ್ ಬಿ. ಇಷ್ಟೇ. ಈ ಕಾನ್ಸೆಪ್ಟು ತುಂಬ ಅಂದರೆ ತುಂಬ ಈಸಿ ಇದೆ. ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಈ ಟಾಪಿಕಲ್ಲಿ ದಿನನಿತ್ಯ ಒಂದು 6 to 7 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಪಕ್ಕ ನೀವು ಇದರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ. ದಿನನಿತ್ಯ ನಿಮಗೆ ನ್ಯೂ ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಎಕ್ಸಾಮ್ಗೆ ನಿಮಗೆ 100% ಯೂಸ್ ಆಗಬೇಕು. ಆ ಥರ ನಾನು ನಿಮಗೆ ನವೋದಯ ಆಗಿರ್ಬೋದು, ಸೈನಿಕ ಆಗಿರೋದು, ಮುರಾರ್ಜಿ ಆಗಿರ್ಬೋದು, ಇದರಲ್ಲಿ ಯಾವುದೇ ಟಾಪಿಕ್ನ ನಾನು ಮಿಸ್ ಮಾಡಲ್ಲ. ಎಲ್ಲ ನೀಟಾಗಿ ಕವರ್ ಮಾಡಿಕೊಡ್ತೀನಿ. 2026 ನವೋದಯಕ್ಕೆ ಸೇರ್ಕೋಬೇಕು, ಸೈನಿಕಕ್ಕೆ ಸೇರ್ಕೋಬೇಕು, ಮುರಾರ್ಜಿಗೆ ಸೇರ್ಕೋಬೇಕು. ಓಕೆ, ನಾಳೆ ನಿಮ್ಮ ಜೊತೆ ನ್ಯೂ ಟಾಪಿಕ್ನ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಈ ಟಾಪಿಕ್ನ ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.